ಎಲ್ಲರಿಗೂ ನಮಸ್ತೆ. ನಾವು ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆನ ಪ್ರತಿ ವರ್ಷ ಆಗಸ್ಟ್ 15th ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಮಗೆ ಈ ವರ್ಷ 80th ಇಂಡಿಪೆಂಡೆನ್ಸ್ ಡೇ ಆಗಿ ನಮ್ಮ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ನಮಗೆ ಅದರ ಅರ್ಥ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷಗಳೇ ಆಗೋಗಿದೆ. ಸೊ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಬ್ರಿಟಿಷ್ನವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು 1947ರಲ್ಲಿ. ಸೊ ಬ್ರಿಟಿಷರು ಇದರ ಅರ್ಥ ಏನಂದರೆ ಅವರು ನಮ್ಮ ದೇಶಕ್ಕೆ 1757ರಲ್ಲಿ ಬಂದು 1947 ತನಕ, ಇದರ ಅರ್ಥ 190 ವರ್ಷ ಅವರು ನಮ್ಮ ದೇಶನ ಆಳ್ತಾರೆ. ಸೊ ಮೊದಲನೇದಾಗಿ ಅವರು ನಮ್ಮ ದೇಶಕ್ಕೆ ಬಂದಾಗ 1757 ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯಾಗಿ ಅವರು ಕಂಟ್ರೋಲ್ ತೊಗೊಂಡು ಬರ್ತಾರೆ. ಸೊ ಆ ಕಂಟ್ರೋಲ್ ತೊಗೊಂಡು ಬರಬೇಕು ಅಂದರೆ ಅವ್ರು ಮೊದಲನೇದಾಗಿ ಮಾಡಿದ್ದೆ ಬ್ಯಾಟಲ್ ಆಫ್ ಪ್ಲಾಸಿ. ಸೊ ಬ್ಯಾಟಲ್ ಆಫ್ ಪ್ಲಾಸಿ ಈ ಥರ ಒಂದೊಂದೇ ಮೂಮೆಂಟ್ಸು ಮತ್ತು ವಾರ್ಸು ಅದರದ್ದೆಲ್ಲ ಇನ್ ಡೀಟೇಲ್ ನಾನು ನಿಮಗೆ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೇಯ್ನಾಗಿ ಇವಾಗ ತಿಳ್ಕೊಬೇಕಾಗಿರೋದೇನೆಂದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ 190 ವರ್ಷ ಅವರು ಆಳಿ ಈಗ ನಮಗೆ 79ನೇ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಇದು 79 ವರ್ಷ ತುಂಬಿದೆ, 80ನೇ ವರ್ಷ ನಾವು ಈ ವರ್ಷ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ 2026ಅಲ್ಲಿ. ಆ್ಯಂಡ್ 1757ರಲ್ಲಿ ಅವ್ರು ಆ್ಯಕ್ಚುಲಿ ಒಂದು ಟ್ರೇಡ್ಗೋಸ್ಕರ ನಮ್ಮ ದೇಶಕ್ಕೆ ಬರ್ತಾರೆ. ಸೊ ಟ್ರೇಡಿಗೆ ಬಂದಾಗ ಅವರು ನಮ್ಮ ದೇಶದ ವೆಲ್ತು, ಲಕ್ಸುರಿ ಎಲ್ಲ ನೋಡಿ ಅವ್ರಿಗೆ ಆಸೆ ಆಗಿ ನಮ್ಮ ದೇಶದಲ್ಲೇ ಉಳ್ಕೊಂಬಿಡ್ತಾರೆ. ಅದೇ ಅಲ್ವಾ ಜೀವನ. ಇನ್ನೊಬ್ಬರು ಲೈಫ್ನ ಹಾಳು ಮಾಡಿ ಅವರು ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಂಡ್ರು. ಸೊ ಎಷ್ಟು ವರ್ಷ? 190 ವರ್ಷ ಅವ್ರು ನಮ್ಮ ದೇಶದನ್ನ ಹಗಲು ದರೋಡೆ ಮಾಡಿದ್ರು. ಎಲ್ಲ ಭಾರತೀಯರು ಇದೊಂದು ಎಲ್ಲ ಭಾರತೀಯರಿಗೆ ಇದೊಂದು ನೋವು ತುಂಬಿರುವಂಥ ಸನ್ನಿವೇಶ. ಅವರು ಇದರಿಂದ ಹೇಗೆ ಆಚೆ ಬಂದರು ಅನ್ನೋದ್ರ ಬಗ್ಗೆ ಪ್ರತಿಯೊಂದೂ ಎಷ್ಟೆಷ್ಟು ಕಷ್ಟ ಅನುಭವಿಸಿದ್ರು ಅದನ್ನು ಇನ್ ಡೀಟೇಲಾಗಿ ಹೇಳಕ್ಕೆ ಹೋಗ್ತೀನಿ. ಎಲ್ಲ ಒಂದೇ ಸತಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಯಾಕಂದರೆ 190 ವರ್ಷ ಆಳಿದವ್ರನ್ನ ಬರೀ 5 ನಿಮಿಷದ ರೀಲಲ್ಲಿ ಕಂಪ್ಲೀಟ್ ಮಾಡು ಅಂದರೆ ಅದು ನಿಜವಾಗ್ಲೂ ಆಗದೇ ಇರೋವಂಥ ವಿಷಯ. ಸೊ ಹಾಗಾಗಿ ನಮಗೆ ಇವತ್ತಿಂದ 2-3 ಪಾಯಿಂಟ್ಸ್ ಇಂಪಾರ್ಟೆಂಟ್ ಗೊತ್ತಾಯಿತು. ನಾವು ಈ ಆಗಸ್ಟ್ 15 80th ಇಯರ್ ಆಫ್ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆ್ಯಂಡ್ ಬ್ರಿಟಿಷ್ನವರು 190 ವರ್ಷ ನಮ್ಮ ದೇಶನ ಆಳಿದ್ರು, ಅಂದರೆ ರೂಲ್ ಮಾಡಿದ್ರು. ಸೊ ಮೊದಲನೇದಾಗಿ ಎಷ್ಟೋ ಜನ ನಮ್ಮ ಫ್ರೀಡಮ್ ಫೈಟರ್ಸ್ ಲೈಕ್ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ಬೋದು. ಸೊ ಪ್ರತಿಯೊಬ್ಬ ಫ್ರೀಡಮ್ ಫೈಟರು ಅವ್ರನ್ನ ಜೀವನ ಬಲಿದಾನನೇ ಮಾಡಿಬಿಟ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ. ಸೊ ಎಷ್ಟೊಂದು ಮೂಮೆಂಟ್ಸ್ ಮಾಡಿದ್ರು. ಆ ಮೂಮೆಂಟ್ಸ್ ಎಲ್ಲ ಮಾಡಿ ಅವ್ರು ಸಕ್ಸಸ್ ಆದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಇನ್ ಡೀಟೇಲಾಗಿ ತಿಳ್ಕೊತಾ ಹೋಗೋಣ. ಬಟ್ ಮೇಯ್ನಾಗಿ ನನಗಿಲ್ಲಿ ಮೇಲ್ಕಂಡ ಒಂದು ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಅನ್ನೋದಕ್ಕಿಂತ ನಮ್ಮ ದೇಶ ಯಾಕೆ ಹಾಳಾಗೋಯ್ತು ಅಂದರೆ ಇಂಟರ್ನಲ್ಲಲ್ಲಿ ಇರೋವಂಥ ಜಲಸಿ. ಸೊ ಒಬ್ಬ ರಾಜ ಆದರೆ ಇನ್ನೊಬ್ಬರು ನಾನು ರಾಜ ಆಗಲಿಲ್ವಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ನಮ್ಮ ದೇಶನೇ ಮಾರ್ಕೊಂಬಿಟ್ರು. ಸೊ ಅದು ಯಾವ ರಾಜ, ಅವನು ಯಾರ್ಯಾರು ಹೇಗೆ ಬ್ರಿಟಿಷರು ಅವ್ರನ್ನ ಮೋಸ ಮಾಡಿ ಅವ್ರ ಕಡೆ ಎಳ್ಕೊಂಡ್ರು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.